ಮಲ್ಲಿಕಾರ್ಜುನ್ ನಾನು ದೊಡ್ಡ ಲೀಡರ್ ಅಂತ ಹೇಳ್ತಾರಲ್ಲ, ಓಕೆ ಐ ಅಗ್ರಿ, ಈಸ್ ಎ ಬಿಗ್ ಲೀಡರ್ ಅವ್ರ ಪಾಡಿಗೆ ಅವರು. ಮಲ್ಲಿಕಾರ್ಜುನ್ ಆಗಿರಲಿ, ಅವ್ರ ಮಗ ಆಗಿರಲಿ, ಇನ್ನೊಬ್ಬ ಆಗಿರಲಿ, ಕಾಂಗ್ರೆಸ್ ಪಾರ್ಟಿ ದೊಡ್ಡ ಅಂತ ಗೊತ್ತಾರೆ. ಈ ಮೋದಿ ಹೆದರಿ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿರೋದ್ರಿಂದ ಮತ್ತು ನಿಮ್ಮ ಮಾತು ಪ್ರತಿಯೊಂದು ಪಕ್ಷಕ್ಕೂ ಅನ್ವಯಿಸ್ತಾ ಇರೋದ್ರಿಂದ ಸುಭಾಷ್ ಸರ್ ಈ ಮಾತನ್ನು ಕೇಳ್ತಾ ಇದ್ದೀನಿ. ದಾವಣಗೆರೆ ದಕ್ಷಿಣ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಕೊಡಬೇಕು, ಏನಾಗ್ತಾ ಇದೆ? ಫಸ್ಟ್ ಪ್ರಿಫರೆನ್ಸ್ ನಾನು ಆಲ್ರೆಡಿ ನಮ್ಮ ದಾವಣಗೆರೆಲ್ಲ ಪ್ರೆಸ್ ಮೀಟ್ ಮಾಡಿ ಕ್ಲಾರಿಫೈ ಮಾಡಿದ್ದೀವಿ. ಅಲ್ಲಿ 85,000 ಜನ ಮುಸ್ಲಿಮ್ಸ್ ಇದ್ದಾರೆ. 85,000 ಜನ, 2,85,000 ಜನ ಮುಸ್ಲಿಮ್ಸ್ ಇದ್ದರೆ ನಾವು ಅವ್ರಿಗೆ ನ್ಯಾಯ ಸಲ್ಲಿಸ್ಬೇಕಾ? ಅವ್ರಿಗೆ ಕೊಡಬೇಕಾ? ನಮ್ಮ ಪ್ರಿಯಾರಿಟಿ ಮುಸ್ಲಿಮ್ಸ್ ಫಸ್ಟ್ ಕೊಡಿ. ಓಕೆ, ಅವ್ರಿಗೆ ಕೊಡಿ. ಅನ್ಯಾಯ ಆಗಿದೆ. 30 ವರ್ಷದಿಂದ ಶಿವಶಂಕರಪ್ಪನವರು ಅಲ್ಲಿ MLA ಆಗಿದ್ದಾರೆ. ಅದು ಮೈನಾರಿಟಿ ಸೀಟು ಕೂಡ ಅವ್ರಿಗೆ ಬಿಟ್ಕೊಡಿ, ಏನು ತೊಂದರೆ ಇಲ್ಲ. ಅದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಅವ್ರು ಯಾರಿಗಾರ ಕೊಡಲಿ, ನಾನು ಅಬ್ದುಲ್ ಜಬ್ಬಾರ್ಗೆ ಕೊಡ್ರಿ, ಸಿರಾಜಿಗೆ ಕೊಡಿ, ಇನ್ನೊಬ್ರಿಗೆ ಕೊಡಿ ಅಂತ ಹೇಳಲ್ಲ. ಮೈನಾರಿಟಿ ಕೊಡಿ. ಮೈನಾರಿಟಿ ನಾನು ಹೇಳಿದವ್ರಿಗೆ ಕೊಡಬೇಕು. ಯಾರು ಹೇಳಿದ್ರು ಆ ಥರ? ನಿಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಹಂಗೆ ಹೇಳ್ತಿದಾರಂತೆ ಅಂತ ಕೇಳ್ಪಟ್ಟೆ ಒಂದು ಅಷ್ಟೇ. ಎಕ್ಸಾಂಪಲ್ ಹೇಳ್ತೀನಿ. ಅವ್ರು ಯಾರು ಮೈನಾರಿಟಿ ಕ್ಯಾಂಡಿಡೇಟ್ ನೀನೇ ಆಗ್ಬೇಕು ಅಂತ ಹೇಳೋಕ್ಕೆ? ರಾಜರ, ಸಾಮಂತರ, ಯಾರು ಅವರು? ಆಯಿತು, ಅವ್ರದ್ದು ಉದ್ದೇಶ ಏನಿರುತ್ತೆ, ಈಗ ಒಬ್ಬ ಮೈನಾರಿಟಿ ಕೊಡಿಸ್ಬಿಡೋದು ಅವ್ರು ಹೇಳ್ದನ್ನು. ಅವರೊಂದು ಮಾಡಿದ್ರೆ ಹಿಂಗೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 2019 ಪಾರ್ಲಿಮೆಂಟಲ್ಲಿ ಒಬ್ಬ ಮನುಷ್ಯನಿಗೆ ಟಿಕೆಟ್ ಕೊಡಿಸಿದ್ರು. ಕುರೂರು ಲೀಡ್ರ್, ಅವನು ಜಿಲ್ಲಾ ಅಧ್ಯಕ್ಷ. 2013 ಆಸಾಮಿಗೆ ಟಿಕೆಟೇ ಕೇಳಲಿಲ್ಲ. ಇವನು ಹೆಂಡತಿ ತಂದುಬಿಟ್ರು. ಇವರು 23 ಸಾರಿ 19 ಕ್ಯಾಂಡಿಡೇಟ್ ಆದನು, 23 ಟಿಕೆಟೇ ಕೇಳಿಲ್ಲ. ಇವ್ರ ಶಿಷ್ಯ. ಆ ಪರಿಸ್ಥಿತಿ ಇಲ್ಲಿ ಅಷ್ಟೇ. ಈಗ ನಾಳೆ ಏನು ಮಾಡ್ತಾರೆ, ನಾನು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ಮೈನಾರಿಟಿಗೆ ಇವ್ರು ಹೇಳಿದವ್ರು ಕೊಡಿಸ್ಬಿಡ್ತಾರೆ. ಅವ್ನು 100% ಸೋಲ್ತಾನೆ. ಸೋಲ್ಸೋಕ್ಕೆಲ್ಲ ಇವರೇ ಮಾಡ್ತಾರೆ ಕೆಲಸ ಮಾಡ್ತಾರೆ. ಮಾಡಿ ಆಮೇಲೆ 2028 ಬರ್ತಾರೆ ಎಲೆಕ್ಷನ್ಗೆ. ಅವನ ಹತ್ರ ಲೆಟರ್ ತಗೊಂತಾರೆ, ನನ್ನ ಕಡೆ ಆಗಲ್ಲ, ನಾನು ಮೊನ್ನೆ ಸೋತ್ಬಿಟ್ಟಿದ್ದೀನಿ, ದಯಮಾಡಿ ನೀವು ಯೂರಿಟಿಗೆ ನೋಡಿ. ಈ ಷಡ್ಯಂತ್ರ ಇದು. ಒಂದೇ ಪಕ್ಷದಲ್ಲಿ ಅದು ಸೋಲಿಸ್ಬೇಕನ್ನೋದು ಅದು ಎಂಥ ಷಡ್ಯಂತ್ರ ಸರ್ ಇದು? ಇಲ್ಲಿ ಪಕ್ಷ ಉಳಿದಿಲ್ಲ ರೀ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದು ಇಂಡಿವಿಜುವಲ್ ದುಡ್ಡು ಮತ್ತು ಮನೆತನ ಮತ್ತು ನನ್ನ ಫ್ಯಾಮಿಲಿ. ಈಗ ನಾನು ಮಲ್ಲಿಕಾರ್ಜುನಿಗೆ ನಾನು ನಿಮ್ಮ ಚಾನಲ್ ಮುಖಾಂತರ ಅವನಿಗೊಂದು ನನ್ನ ಕಳಕಳಿಯ ಮನವಿ ಹೇಳ್ತೀನಿ. ಇಟ್ ಈಸ್ ಮೈ ಅಡ್ವೈಸ್ ಟು ಹಿಮ್, ಬಿಕಾಸ್ ಹಿ ವಾಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಸಮ್ಟೈಮ್ಸ್ ಅವ್ರು ಏನಾದರೂ ನಿಜವಾದ ಪೊಲಿಟಿಷಿಯನ್ ಆಗಿದ್ದರೆ ಈ ಸರಿ ಅವ್ರ ಮಗನೇ ಟಿಕೆಟ್ ಕೇಳಬಾರ್ದು. ಯಾಕಂದ್ರೆ ಅವ್ರು ಹೆಂಡ್ತಿ ಇದ್ದಾರೆ, ಮೇಡಮ್ MP ಆಗ್ಯಾರೆ, ಈತ MLA ಮಂತ್ರಿ ಇದ್ದಾರೆ, ಅವ್ರ ತಂದೆ MLA ಇದ್ದರು, ಮಂತ್ರಿ ಆಗಿದ್ದರು. ಯಾಕ್ರಿ ಅವ್ನು 26-27 ವರ್ಷದ ಹುಡುಗ ಕೊಡಿ. ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಎಲೆಕ್ಷನ್ ಕೊಟ್ಟು ಗೆಲ್ಸಿ, ಸ್ವಲ್ಪ ಅನುಭವ ಆಗಲಿ ರಾಜಕಾರಣ ಕೊಡಿ. 10 ವರ್ಷ ಬಿಟ್ಟು ಅವ್ನು MLA ನೀವು ಚೀಫ್ ಮಿನಿಸ್ಟರ್ ಮಾಡಿ ಅವ್ನು ಬೇಡ ಅಂತೀವ? ಅವ್ರು ಕೇಳೇ ಇಲ್ವಲ್ಲ ಟಿಕೆಟ್. ಯಾರು ಹೇಳಿದ್ದು? ಬಹಿರಂಗವಾಗಿ ನಿನ್ನೆ 500 ಜನನ ಕರ್ಕೊಂಡ್ಬಂದು ದಾವಣಗೆರೆಯಿಂದ ಚೀಫ್ ಮಿನಿಸ್ಟರ್ನ, ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿ ಮಲ್ಲಿಕಾರ್ಜುನ್ ಹೇಳಿದ್ರೆ ಟಿಕೆಟ್ ಕೊಡಿ ಅಂತ ಅವ್ರು ಹೇಳೋದು. ಮಲ್ಲಿಕಾರ್ಜುನ್ ಯಾರಿಗೆ ಹೇಳ್ತಾರೆ? ದಾವಣಗೆರೆ ತುಂಬ ಈಗಾಗಲೇ ಸುತ್ತಿಸ್ತಾ ಇದ್ದಾರೆ ಮಗನ್ನ. ಮಗ ಎಲ್ಲ ಯಾರು ಬೇಡ ಅಂದ್ರು? ಈಗ ಯಾಕೆ ಇಷ್ಟು ದಿವಸ ಯಾಕೆ ಸುತ್ತಲಿಲ್ಲ ಅವನು? ಇಷ್ಟು ದಿನ ಪೊಲಿಟಿಕಲ್ ಇದೆ ಇರ್ಲಿಕ್ಕಿಲ್ಲ. ಯಾರು ಇನ್ಮೇಲೆ ಅದನ್ನೇ ಹೇಳೋದು. ಈಗ ಪೊಲಿಟಿಕಲ್ ಆಗಿ ನಿಲ್ಲಿಸ್ಬೇಕು ಅಂತ ಕಾರಣಕ್ಕೋಸ್ಕರ ಆ ಮಟ್ಟಕ್ಕೆ ಹೋಗ್ಬಾ, ಈ ಜಾತ್ರೆಗೆ ಹೋಗ್ಬಾ, ಈ ದೇವಸ್ಥಾನಕ್ಕೆ ಹೋಗ್ಬಾ. 26 ವರ್ಷ ಅನುಭವ ಆಗ್ಲಿ ಆ ಹುಡುಗನಿಗೆ. ನಾವೇನು ಬೇಡ ಅಂತೀವಾ? ನೀವೇ ಮಾಡ್ಕೊಂಡ್ರಪ್ಪ. ಇನ್ನು 10 ವರ್ಷ ಹುಡುಗ ಇಲ್ಲಿ ಲೋಕಲ್ ಪಾಲಿಟಿಕ್ಸಲ್ಲಿ ಸ್ವಲ್ಪ ಪಳಗಲಿ. ಆಮೇಲೆ ಪಾಪ ನಿಮ್ಮದು ಎಲ್ಲ ದೊಡ್ಡ ರಾಜರ ಮನೆತನ ಮಾಡಿ, ನೀವು ದುಡ್ಡು ಇರುತ್ತಲ್ಲ. ಆಮೇಲೆ ನಿಮಗೆಲ್ಲ ಈಗ ಒಂದು ಭ್ರಮೆ ಬಂದುಬಿಟ್ಟಿದೆ, ಅವನಿಗೇನು ರೀ 5,000 ಕೊಟ್ಟು ಓಟ್ ಅಂತೀನಿ. ಆ ಭ್ರಮೆಯಿಂದ ಹೊರಗೆ ಬನ್ನಿ, ಜನಗಳು ಪ್ರೀತಿಯಿಂದ ಓಟ್ ತಗೊಳ್ಳಿ. ಈಗ ನಾನು ಮಲ್ಲಿಕಾರ್ಜುನ್ ಸುಮ್ಮನೆ ನಾನಾಗಲಿ ಮಲ್ಲಿಕಾರ್ಜುನ್ ನಾನು ದೊಡ್ಡ ಲೀಡರ್ ಅಂತ ಹೇಳ್ತಾರಲ್ಲ, ಓಕೆ ಐ ಅಗ್ರಿ, ಈಸ್ ಎ ಬಿಗ್ ಲೀಡರ್ ಅವ್ರ ಪಾಡಿಗೆ ಅವರು. ನಮ್ಮ ಜಿಲ್ಲೆಯಲ್ಲಿ 7-8 ಕಾನ್ಸ್ಟಿಟ್ಯೂನ್ಸಿ ಇದೆ. ಯಾವ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ ಅವರು? ಯಾವ ಕ್ಷೇತ್ರಕ್ಕೆ ಹೋಗಿ ಕ್ಯಾಂಡಿಡೇಟ್ ಗೆಲ್ಸಿದ್ದಾರೆ? ಆಮೇಲೆ ನಾನು ಭಾಳ ದೊಡ್ಡ ಬಿಗ್ ಅವು ಇವು ಅನ್ಕೊಳ್ತಾರಲ್ಲ, ಎಲ್ಲಿ ಬೇಕಾದ್ರೂ ನಿಂತು ಗೆಲ್ಬೋದಲ್ಲ. ಯಾಕೆ ಇಲ್ಲೇ ಬರಬೇಕು ದಕ್ಷಿಣಕ್ಕೆ? ಪುಕ್ಷೇಟೆ ಓಟಿದವಲ್ಲ 85,000. ಇವ್ರು ಹೆಂಗಿದ್ರು ಆಗ್ತಾರೆ ಅಂತ. ಈ BJPಯವರ ಹಿಂದೂ ಮುಸ್ಲಿಂ ಗಲಾಟೆಗೆ ಮುಸ್ಲಿಂ ಮೈನಾರಿಟೀಸ್ ಏನು ಮಾಡ್ತಾರೆ? ಸಾಕ ಯಾವ ಗಲಾಟೆ ಬೇಕು ಹಾಕು ಕಾಂಗ್ರೆಸ್ಗೆ ಅಂತ ಹಾಕ್ತಾರೆ. ಆ ಮಲ್ಲಿಕಾರ್ಜುನ್ ಆಗಿರಲಿ, ಅವ್ರ ಮಗ ಆಗಿರಲಿ, ಇನ್ನೊಬ್ಬ ಆಗಿರಲಿ, ಕಾಂಗ್ರೆಸ್ ಪಾರ್ಟಿ ದೊಡ್ಡ ಗೊತ್ತಾರೆ. ಈ ಮೋದಿ ಹೆದರಿ. ದಿಸ್ ಎ ಪ್ರಾಬ್ಲಮ್.